ದೇಶದ ಜನತೆಯ ಆಶೀರ್ವಾದದಿಂದ ಏನು ಸತತವಾಗಿ 3ನೇ ಬಾರಿ ಪ್ರಧಾನಮಂತ್ರಿ ಆಗಿದ್ದಾರೆ. ಅವ್ರು ಮಾಡಿರ್ತಕ್ಕಂಥ ಜನಪರವಾದಂತ ಅಭಿವೃದ್ಧಿ ಕೆಲಸಗಳೇನಿದೆ ಅದೇ ಇದಕ್ಕೆ ನಿದರ್ಶನ. ಸತತವಾಗಿ 27 ವರ್ಷಗಳ ನಂತರ ಇವತ್ತು ದೆಹಲಿಯಲ್ಲಿ ಗದ್ದುಗೆಯನ್ನ ಹಿಡಿದಿರ್ತಕ್ಕಂಥದ್ದು ನೋಡ್ತಾ ಇದ್ರೆ ಈ ಆಮ್ ಆದ್ಮಿ ಪಾರ್ಟಿಯ ಕೇಜ್ರಿವಾಲ್ ಏನ್ ರಾಮಲೀಲಾ ಮೈದಾನದಲ್ಲಿ ನಡೆದಂತ ಅಣ್ಣಾ ಹಜಾರೆ ನೇತೃತ್ವದಲ್ಲಿ ನಾವು ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡ್ತೀರಿ ಅಂತ ಬಂದು ಭ್ರಷ್ಟಾಚಾರದ ಪಿತಾಮಹ ಅನ್ಸ್ಕೊಂಡ್ರು, ಜೈಲ್ಗೆ ಹೋದ್ರು. ಅವರು ಎಂಎಲ್ಎಗಳು, ಮಂತ್ರಿಗಳು ಪ್ರತಿಯೊಂದು ಭ್ರಷ್ಟಾಚಾರಗಳಲ್ಲೂ ಭಾಗಿಯಾಗಿ ಅವ್ರ ಜೊತೆಯಲ್ಲಿ ತೆಲಂಗಾಣದ ಸಿಎಂ ಮಗಳನ್ನೂ ಜೊತೆಯಲ್ಲಿ ಸೇರಿಸಿಕೊಂಡು ಏನು ಹಗರಣದಲ್ಲಿ ಭಾಗಿಯಾಗಿದ್ರು. ಇದನ್ನೆಲ್ಲ ನೋಡಿದಂತ ದೆಹಲಿ ಜನ ದೆಹಲಿ ಡೆವಲಪ್ ಆಗ್ಬೇಕಂದ್ರೆ, ಜನಕ್ಕೆ ಒಳ್ಳೇದಾಗ್ಬೇಕಂದ್ರೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ಬಹುಮತವನ್ನ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ದೆಹಲಿಯ ಜನತೆಗೆ ಮತ್ತೆ ಎಕ್ಸಿಟ್ ಪೋಲ್ ಅಲ್ಲಿ ಇದನ್ನ ಸಾರ್ವಜನಿಕರಿಗೆ ಹೇಳಿದಂತ ನಮ್ಮ ಮಾಧ್ಯಮದವರ್ಗು, ಇಲ್ಲಿ ದೆಹಲಿಯಲ್ಲಿ ಏನೇನು ನಡೀತಾ ಇದೆ ಅಂತೇಳಿ ಮೊದಲಿಂದನೂ ನೋಡಿದಂತ ಮಾಧ್ಯಮದವರು ಇದ್ರ ಬಗ್ಗೆ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಬಹುಮತ ಬರುತ್ತೆ ಅಂತ ಹೇಳಿದ್ರು. ಅದಕ್ಕೂ ಮಾಧ್ಯಮದವರೆಗೂ ನಮ್ಮ ಪಕ್ಷದ ಎಲ್ಲಾ ಕಾರ್ಯಕರ್ತರಿಗೂ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇವತ್ತು ದೆಹಲಿಯಲ್ಲಿ ನಡೆದಂತ ಭ್ರಷ್ಟಾಚಾರ ಮತ್ತೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಏನು ಇವತ್ತು ಕುಂಭಮೇಳದಲ್ಲಿ ಗಂಗಾ ಯಮುನಾ ಸರಸ್ವತಿಯಲ್ಲಿ ಹೋಗಿ ಅವರು ಮಿಂದು ಬಂದು ಇವತ್ತು ಈ ದೆಹಲಿಯಲ್ಲಿ ನಾವು ಇನ್ನೂ ಡೆವಲಪ್ಮೆಂಟ್ ಮಾಡಬೇಕಾಗಿದೆ. ಈ ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ಆಮ್ ಆದ್ಮಿ ಪಾರ್ಟಿಯವ್ರನ್ನ ಇಟ್ಕೊಂಡು ನಾವೇನು ಮಾಡಕ್ಕಾಗಲ್ಲ ಅಂತೇಳಿ ಏನು ಆ ಭಗವಂತನಲ್ಲಿ ಪ್ರಾರ್ಥನೆ ಇಟ್ಟರು. ಆ ಜನತಾ ಜನಾರ್ದನನ್ನು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ವೋಟ್ ಹಾಕಿ ಗೆಲ್ಲಿಸಿ ಸುಮಾರು 46ಕ್ಕೂ ಹೆಚ್ಚು ಸೀಟುಗಳನ್ನ ಗೆಲ್ಲಿಸೋದ್ರ ಮುಖಾಂತರ ಇವತ್ತು ಬಹುಮತವನ್ನು ಕೊಟ್ಟಿದ್ದಾರೆ. ಇದಕ್ಕೆ ಕಷ್ಟಪಟ್ಟಂತ ಪ್ರತಿಯೊಬ್ಬರು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ನಾನು ಧನ್ಯವಾದಗಳನ್ನು ಹೇಳ್ತೀನಿ.